forever on fire. ಕೆಟ್ಟು ನಿಂತಿದ್ದಾವೆ ಶುದ್ಧ ಕುಡಿಯುವ ನೀರಿನ ಘಟಕಗಳು. ಕುಡಿಯೋ ನೀರಿಗಾಗಿ ದೇವರಸನಹಳ್ಳಿ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಈ ದೇವರಸನಹಳ್ಳಿ ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಪರದಾಡ್ತಾ ಇದ್ದಾರೆ. ಶುದ್ಧ ಕುಡಿಯೋ ನೀರಿನ ಘಟಕ, ಅದರಲ್ಲೂ ಈ ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಡಿಯಲ್ಲಿ ಬರುವಂತಹ ಈ ಘಟಕಗಳೇನಿದ್ದಾವೆ, ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ನಿರ್ವಹಣೆ ಪಡೆದಂಥವರು ದುರಸ್ತಿಯನ್ನು ಮಾಡ್ತಾರೆ. ಆದರೆ ಈಗ ಹಲವು ಬಾರಿ ದುರಸ್ತಿಯನ್ನು ಮಾಡಿದರೂ ಕೂಡ ಸರಿ ಆಗ್ತಾ ಇಲ್ಲ. 5 ರೂಪಾಯಿ ಕಾಯಿನ್ ಹಾಕಿ ನೀರು ತೆಗೆದುಕೊಳ್ಳಲಾಗ್ತಾ ಇದೆ ಅಲ್ಲಿ. ಆದರೆ ಈಗ ಕೆಟ್ಟು ಹೋಗಿದೆ. ಶಾಲಾ ಆವರಣದಲ್ಲಿ 3000 ಲೀಟರ್ ಸಾಮರ್ಥ್ಯವುಳ್ಳ ನೀರಿನ ಘಟಕ ಮಾಡಿದ್ದಾರೆ. ನಿರ್ವಹಣೆ ಮಾಡೋಕ್ಕಾಗದೆ ತುಕ್ಕು ಹಿಡಿದಿದೆ ಅದು ಕಂಪ್ಲೀಟಾಗಿ ಎಲ್ಲ ಮಷಿನ್ಗಳು. ಹಾಗಾಗಿ ಹಾಳಾಗಿಬಿಟ್ಟಿದೆ. ರಿಪೇರಿ ಮಾಡಿಸುವಲ್ಲಿ, ನಿರ್ವಹಣೆ ಮಾಡುವಲ್ಲಿ ಗ್ರಾಮ ಪಂಚಾಯಿತಿ ವಿಫಲ ಆಗಿದೆ. ಗ್ರಾಮ ಪಂಚಾಯಿತಿ ಇದನ್ನು ನಿಭಾಯಿಸಬೇಕು, ನಿರ್ವಹಣೆ ಮಾಡಬೇಕು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ಕೂಡ ನಿರ್ಲಕ್ಷ್ಯ ವಹಿಸಿದೆ. ಹೀಗಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಅಂದರೆ ಇದು ಸುಮಾರು ವರ್ಷಗಳಿಂದ ಹೀಗಾಗ್ತಾ ಇದೆ. ಇವತ್ತು ಸರಿಯಾಗುತ್ತೆ, ನಾಳೆ ಸರಿಯಾಗುತ್ತೆ ಅಂಥೇಳಿ ಜನ ಕೂಡ ಕಾಯ್ತಾ ಇದ್ದರು. ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಶುದ್ಧ ಕುಡಿಯೋ ನೀರು ಬಹಳ ಕಡಿಮೆ. 5 ರೂಪಾಯಿ ಕಾಯಿನ್, ಮೊದಲು 1 ರೂಪಾಯಿ ಇತ್ತು, 2 ರೂಪಾಯಿ ಇತ್ತು, ಈಗ 5 ರೂಪಾಯಿ ಮಾಡಿದ್ದಾರೆ. ಹಾಗಾಗಿನೇ ಕೈಗೆಟುಕುವ ದರದಲ್ಲಿ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಅಂತೇಳಿ ಎಷ್ಟೋ ಜನ ಅಂದ್ಕೊಂಡಿದ್ರು. ದೂರದ ಬೇರೆ ಬೇರೆ ಕಡೆಗೆ ಹೋಗಿ ನೀರು ತರೋದು ಕೂಡ ತಪ್ಪು ಅಂಥೇಳಿ. ಆದರೆ ಇಲ್ಲಿ ನೋಡಿದರೆ ಗ್ರಾಮ ಪಂಚಾಯಿತಿಯವರಿಗೆ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ನಮ್ಮ ರಾಜ್ಯಾದ್ಯಂತ ಸಾವಿರಾರು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಬಂದ್ ಮಾಡಿದ್ದಾರೆ. ಗುತ್ತಿಗೆ ಪಡೆದಂಥವ್ರು, ಅವ್ರಿಗೂ ಕೂಡ ಸರಿಯಾಗಿ ಇವರು ಹಣ ಕೊಡೋದಿಲ್ಲ ಪಂಚಾಯಿತಿಯವರು. ಮತ್ತು ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆಯವರು ಕೂಡ ಅಷ್ಟೇ. ಅವರ ನಿರ್ಲಕ್ಷ್ಯ, ವೈಫಲ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀವಿ ಆ ದೃಶ್ಯಗಳನ್ನು. ಒಳಗಡೆ ಹೇಗಿದೆ ಅಂತ ಆ ಪ್ಲಾಂಟೇಶನ್ನು ಕಂಪ್ಲೀಟ್ ಕೆಟ್ಟು ಹೋಗಿಬಿಟ್ಟಿದೆ. ಕರೆಂಟು ಸರಬರಾಜಾಗ್ತಾ ಇಲ್ಲ. ಒಳಗಡೆ ಎಲ್ಲ ಮಷಿನ್ಗಳು ಹಿಡಿದೋಗ್ಬಿಟ್ಟಿದ್ದಾವೆ. ಆಗಿಂದಾಗಲೇ ರಿಪೇರಿ ಮಾಡಬೇಕಾಗಿತ್ತು. ಕೋಟಿ ಕೋಟಿ ಖರ್ಚು ಮಾಡಿ ಅವೆಲ್ಲ ಮಷಿನರಿಗಳನ್ನು ತಂದಿರ್ತಾರೆ. ಆದರೆ ಇಲ್ಲಿ ನೋಡಿದರೆ ಅಧಿಕಾರಿಗಳು, ಪಂಚಾಯಿತಿಯವರು ಬೇಜವಾಬ್ದಾರಿಯಿಂದಾಗಿ ಅಲ್ಲಿನ ಗ್ರಾಮಸ್ಥರು, ದೇವರಸನಹಳ್ಳಿ ಗ್ರಾಮಸ್ಥರು ಕುಡಿಯೋ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಮನವಿಯನ್ನು ಕೊಟ್ಟಿದ್ದಾರೆ ಎಷ್ಟೇ ಬಾರಿ, ಆದರೆ ತಲೆಗೆ ಹಾಕ್ಕೊಳ್ತಾ ಇಲ್ಲ. ದೂರ ಬಂದರೆ ಪಕ್ಕದೂರಿಗೆ ಹೋಗಿ ಅಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕಕ್ಕೆ ಹೋಗಿ ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ರಾಮ ಪಂಚಾಯಿತಿಯ ಮೂಲಭೂತ ಸೌಕರ್ಯದಲ್ಲಿ ಒಂದಾದಂಥ ಶುದ್ಧ ಕುಡಿಯುವ ನೀರು ಘಟಕ. ಈ ಶುದ್ಧ ನೀರು ಕುಡಿಯುವ ಘಟಕಕ್ಕೆ ಹಿಂದೆ ಗ್ರಾಮ ಪಂಚಾಯತಿ ಸದಸ್ಯರಾದ ನಾನು ಮತ್ತು ಸುರೇಶ್ ಅವರು ಇದಕ್ಕೆ 5 ಲಕ್ಷ ಹಣನ ಬಿಡುಗಡೆ ಮಾಡಿದ್ವಿ. ಟೋಟಲ್ 10 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಇದು. ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು 5 ಲಕ್ಷನ ಇದಕ್ಕೆ ಬಿಡುಗಡೆ ಮಾಡಿದ್ರು. ಒಟ್ಟು 10 ಲಕ್ಷ ರೂಪಾಯಿ ಈ ಪ್ರಾಜೆಕ್ಟನ್ನು ಮಾಡಿದ್ವಿ. ಸುಮಾರು 2015ರಿಂದ ಸ್ಟಾರ್ಟ್ ಆಗೋದಂಥ ಇದು ಪ್ರಾಜೆಕ್ಟು. ಇದು ಶುದ್ಧ ನೀರು ಕುಡಿಯೋ ನೀರು ಘಟಕ ಆಲ್ರೆಡಿ ಓಡ್ತಾ ಇತ್ತು. ಈಗ ಕೆಲವು 2001ರಲ್ಲಿ ಬಂದಂಥ ಪಂಚಾಯಿತಿಯ ಅಧ್ಯಕ್ಷರು ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದ್ರು. ಇದು ಇಲ್ಲಿವರೆಗೂ ಕೂಡ ಇದನ್ನು ಯಾವುದೇ ರೀತಿಯಾದಂಥದ್ದಿಲ್ಲ. ಈಗ 2 ವರ್ಷ ಆಯಿತು, ಶಾಸಕರು ಬಂದರು, ಮತ್ತೊಂದು ಬಂದು ಯಾವುದೂ ಇದಕ್ಕೆ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ರೀತಿಯಾದಂಥ ಹಣ ಆಗಲಿ ಇನ್ನೊಂದಾಗಲಿ ಬಿಡುಗಡೆ ಮಾಡಲಿಲ್ಲ. ಇದು ಈಗ ಆಲ್ರೆಡಿ ಕುಸಿದು ಹೋಗಿದೆ. ಮತ್ತು ಇದು ಸಾರ್ವಜನಿಕರು ಉಪಯೋಗ ಆಗಬೇಕು. ಅದರಿಂದ ಇದನ್ನು ಈಗಿನ ಶಾಸಕರು ಇದಕ್ಕೆ ಗಮನ ಹರಿಸಿ ಇದನ್ನು ಮಾಡಿಕೊಡ್ಬೇಕು ಅಂತ ನಿಮ್ಮ ಮೂಲಕ ನಾನು ಪ್ರತಿಪಾದಿಸ್ತೀನಿ. ಗ್ರಾಮ ಪಂಚಾಯಿತಿಯ ಮೂಲಭೂತ ನೋಡಿ, ಈಗ ಶುದ್ಧ ಕುಡಿಯುವ ನೀರಿನ ಘಟಕ ಬಂದ್ ಆಗಿರೋದ್ರಿಂದಾಗಿ ಬಹಳ ಸಮಸ್ಯೆ ಆಗ್ತಾ ಇದೆ. ಹಲವು ವರ್ಷಗಳಿಂದ ಅದು ಬಂದಾಗಿ ಬಿದ್ದಿದೆ. ಈಗ ಖಾಸಗಿಯವ್ರಿಗೆ ಗುತ್ತಿಗೆ ಕೊಟ್ಟಿರ್ತಾರೆ ನಿರ್ವಹಣೆ ಮಾಡಲಿಕ್ಕೆ ಅಂತ. ಕೆಲವೊಂದು ಈಗ ಪಂಚಾಯಿತಿಗಳು ಅವರೇ ನಿಭಾಯಿಸ್ತಾ ಇರ್ತಾರೆ ಅಲ್ಲಿನ ಸಿಬ್ಬಂದಿನ ಬಳಕೆ ಮಾಡಿಕೊಂಡು. ಅದರಲ್ಲಿ ಯಾರನ್ನು ಪ್ರಶ್ನೆ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. PDO ಇಂದ ಹಿಡಿದು ಅಧ್ಯಕ್ಷರವರೆಗೂ ಕೂಡ ಇದಕ್ಕೆ ಜವಾಬ್ದಾರಿ ಆಗಿರ್ತಾರೆ. ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ನೀರನ್ನು ಸಂಗ್ರಹ ಮಾಡುವಂಥದ್ದು, ಅಲ್ಲಿ ಜನರು ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಕ್ಕದ ಊರಿಗೆ ಹೋಗಿ 4-5 ಕಿಲೋಮೀಟ್ರ್ ಹೋಗಿ ನೀರು ತರುವಂಥ ದುಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಇಲ್ಲಿ ಮೇನು ಸ್ಥಳೀಯ ಸಂಸ್ಥೆಗಳು ಅಲ್ಲಿ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ವಹಣೆಯನ್ನು ಮಾಡ್ತವೆ.
ಓಕೆ, ಬೇರೆ ಕಡೆ ಆದರೂ ಸ್ಥಳಾಂತರ ಮಾಡಿ ಅದನ್ನ, ಅಥವಾ ಹೊಸ ಕುಡಿಯೋ ನೀರಿನ ಘಟಕ ಆದರೂ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ, ಪರ್ಮಿಷನ್ ಕೊಡಿ. ಯಾರು ಗುತ್ತಿಗೆ ತೆಗೆದುಕೊಂಡಿದ್ದಾರೆ ಅದನ್ನ ಅಂಥವರ ಪರವಾನಗಿಯನ್ನು ರದ್ದು ಮಾಡಿ, ಅಥವಾ ಪಂಚಾಯತಿಯವರೇ ಅದನ್ನು ನಿರ್ವಹಣೆ ಮಾಡ್ತಿದ್ರೆ ಮೇಲಾಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳಿ, ಇಲ್ಲದಿದ್ದರೆ ಕಂಪ್ಲೀಟಾಗಿ ಅದನ್ನು ಡೆಮಾಲಿಷ್ ಮಾಡಿ ಹೊಸದಾಗಿ ಮಾಡಿಕೊಡಿ ಅನ್ನುವಂಥ ಒತ್ತಾಯ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ನೋಡ್ತಾ ಇದ್ದೀವಿ ಶುದ್ಧ ಕುಡಿಯುವ ನೀರಿನ ಘಟಕ ಯಾವ ಹಂತಕ್ಕೆ ತಲುಪಿದೆ ಅಂಥೇಳಿ. ಅಂದರೆ ಪಂಚಾಯತಿಯವರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಮತ್ತು ಮೇಲಾಧಿಕಾರಿಗಳು ಗಮನಕ್ಕೆ ಬಂದರೂ ಕೂಡ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಅಂದರೆ ಹೊಸದಾಗಿ ಮಾಡುವಂಥ ಅವಶ್ಯಕತೆ ಬಹಳ ಇದೆ. ಇಲ್ಲಿ ಜನರಿಗೆ ಹೇಗೆ ತೊಂದರೆ ಆಗ್ತಾ ಇದೆ ಈಗ? ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ವಸ್ತುಗಳೇನಿದ್ದಾವೆ, ನೀರನ್ನ ಶುದ್ಧೀಕರಿಸುವಂತಹದ್ದಿರ್ಬೋದು ಅಥವಾ ನೀರು ಸಾರ್ವಜನಿಕರು ಅವ್ರು ಏನೋ ಕಾಯಿನ್ ಬಾಕ್ಸ್ ಅನ್ನ ಬಳಸ್ಕೊಂಡು ಆ ಒಂದು ನೀರನ್ನ ಪಡೆದುಕೊಳ್ತಾ ಇದ್ದಾರೆ. ಅದೆಲ್ಲ ಸಂಬಂಧಪಟ್ಟಂತ ವಸ್ತುಗಳೆಲ್ಲವೂ ಕೂಡ ಒಂದು ರೀತಿ ತುಕ್ಕಿಡಿದ್ದಾವೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಈ ಒಂದು ಕುಡಿಯುವ ನೀರಿನ ಘಟಕ ಹದಗೆಟ್ಟು ನಿಂತಿರತಕ್ಕಂಥದ್ದು. ಇನ್ನ ಈ ಒಂದು ಘಟಕ ಇರತಕ್ಕಂಥದ್ದು ಮುಖ್ಯವಾಗಿ ಏನು ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಏನಿದೆ, ಈ ಒಂದು ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಬಾರಿ ಅವರು ಮನವಿ ಸಲ್ಲಿಸುವಂತ ಒಂದು ಕೆಲಸವನ್ನು ಮಾಡಲಾಗಿದೆ. ಆದ್ರೆ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಅಂದ್ರೆ ಏನು ಈ ಒಂದು ಘಟಕದಿಂದ ಇದುವರೆಗೂ ಕೂಡ ನೀರನ್ನ ತೆಗೆದುಕೊಂಡು, ಯಾಕೆಂತ ಹೇಳಿದ್ರೆ ಈಗಾಗಲೇ ಮೊದಲೇ ನಂಜನಗೂಡು ತಾಲೂಕಿನ ವ್ಯಾಪ್ತಿಯಲ್ಲಿ ಆ ದೇವರಸನಹಳ್ಳಿ ಗ್ರಾಮ ಏನ್ ಬರುತ್ತೆ, ಈ ಭಾಗಗಳಲ್ಲಿ ಕುಡಿಯುವ ನೀರಿಗೆ ಬಹಳಷ್ಟು ಸಮಸ್ಯೆ ಇರತಕ್ಕಂಥದ್ದು. ಆದ್ರೆ ಈ ಒಂದು ಸಮಸ್ಯೆಯನ್ನ ಹೋಗ್ಲಾಡಿಸಕ್ಕೆ ಜೊತೆ ಕುಡಿಯುವ ನೀರು ಬಹಳ ಸರಳವಾಗಿ ಅವ್ರಿಗೆ ಸಿಗುವಂತಹ ನಿಟ್ಟಿನಲ್ಲಿ ಈ ಒಂದು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಈ ರೀತಿಯಾದಂತಹ ಕುಡಿಯುವ ನೀರಿನ ಘಟಕಗಳನ್ನ ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಆದ್ರೆ ಈ ಒಂದು ಘಟಕವನ್ನ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯತನವನ್ನು ತೋರಿರ್ತಕ್ಕಂಥದ್ದು. ಮುಖ್ಯವಾಗಿ ಗ್ರಾಮ ಪಂಚಾಯತಿ ಆಡಳಿತ ಇರ್ಬೋದು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಏನಿದೆ, ಈ ಒಂದು ಇಲಾಖೆ ಅಧಿಕಾರಿಗಳು ಮಾಡಿರ್ತಕ್ಕಂಥ ನಿರ್ಲಕ್ಷ್ಯದಿಂದಾಗಿ ಈ ತರದ ನೀರಿನ ಘಟಕಗಳು ಕೇವಲ ಒಂದೇ ಗ್ರಾಮವಂತಲ್ಲ, ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಲವು ಭಾಗಗಳಲ್ಲಿ ಈ ರೀತಿಯಾದಂತಹ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ನಿಂತಿರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಈ ಒಂದು ಏನು ಕುಡಿಯುವ ನೀರಿನ ಒಂದು ಘಟಕ ಏನಿದೆ, ಈ ಒಂದು ಘಟಕ ತುಕ್ಕಿಡಿತಾ ಇರತಕ್ಕಂಥದ್ದೇನಿದೆ, ಇದನ್ನಾದ್ರೂ ಕೂಡ ಗಮನಿಸಿ ಎಲ್ಲೆಲ್ಲಿ ಯಾವ ಯಾವ ಭಾಗಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತಾ ಇದೆ, ಈ ರೀತಿಯಾದಂತಹ ಘಟಕಗಳಿಂದ ನೀರನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನ ಸರಿಪಡಿಸ್ತಕ್ಕಂಥ ಒಂದು ಕೆಲಸವನ್ನ ತಕ್ಷಣವಾಗಿ ಮಾಡತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಕೂಡ ಒತ್ತಾಯವನ್ನು ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕುಡಿಯುವ ನೀರು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯವಾದಂತದ್ದು. ಆದ್ರೆ ಆ ಒಂದು ಕುಡಿಯುವ ನೀರಿನ ಘಟಕವನ್ನ ಮೇಂಟೈನ್ ಮಾಡತಕ್ಕಂಥದ್ರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣಿಸ್ತಾ ಇರತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ. ಕೆಲಸ ಆಗಲ್ಲ ಬೇರೆ ಮಾಡ್ಕೊಂಡ್ಬಿಟ್ಟು